ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಸಾಲಾ ಚಾಯ್ ಮೀಡಿಯಾ. ಕಳ್ಸಾ ಟ್ರಿಪ್ ಆದಮೇಲೆ ಈಗ ನಾವು ಮತ್ತಿನ್ನೊಂದು ಟ್ರಾವೆಲ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ವಿ. ಅದು ಊಟಿ. ಜರ್ನಿ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. ನಾವು ಈಗ ಒಂದು 90 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ಈಗ ಅಟ್ ಪ್ರೆಸೆಂಟ್ ನಾವು ಗೋಪಾಲ ಸ್ವಾಮಿ ಬೆಟ್ಟ ಇದೆಯಲ್ಲ, ಸೊ ಬಾರ್ಡರ್ ಅಲ್ಲಿದ್ದೀವಿ. ಸೊ ಫಾಲೋ ಮಾಡಿ, ಮತ್ತು ಎಲ್ಲ ಟೈಮಲ್ಲೂ ತುಂಬ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಸೀರೀಸ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಇದು ಬಂಡೀಪುರ ಬಾರ್ಡರ್ ಎಂಟ್ರಿ ಆಗ್ತಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಈ ಟಿಕೆಟ್ದು ಕೇಳ್ತಿದ್ದಾರೆ ಎಂಟ್ರಿಗೆ. ಸೊ ಇಲ್ಲಿ ಊಟಿ ಎಂಟರ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಈ ಟಿಕೆಟ್ ಇರಬೇಕಾಗತ್ತೆ. ನಮ್ಮನ್ನ ಬಾರ್ಡರಲ್ಲಿ ಕೂಡ ಅಲ್ಲಿ ಸ್ಟಾಪ್ ಮಾಡಿ ವಾಪಸ್ ಕಳಿಸಿದ್ರು. ಇಲ್ಲಿ 1 ಕಿಲೋಮೀಟರ್ ಹಿಂದೆ ಬಂದು ಇದು ಯಾವುದೋ ಒಂದು ಪ್ಲೇಸ್ ಇದೆ. ಈ ಪ್ಲೇಸ್ ಹತ್ರ ಬಂದು ನಾವು ಪ್ರಿಂಟೌಟ್ ತೊಗೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಇನ್ ಕೇಸ್ ನೀವು ಊಟಿ ಸೈಡ್ ಇಲ್ಲ ಬಾರ್ಡರ್ ಕ್ರಾಸ್ ಮಾಡ್ತಿದ್ದೀರಾ ಅಂದರೆ ಈ ಟಿಕೆಟ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಬರೋದು ಒಳ್ಳೆಯದು. ಥ್ಯಾಂಕ್ ಯು. ಬಾರ್ಡರು ಅದು ಲೈನ್ ಕಾಣ್ತಿರೋದು ಕರ್ನಾಟಕ, ಲೈನಿಂದ ಆ ಕಡೆ ಬಂದು ತಮಿಳುನಾಡು ಬಾರ್ಡರ್. ಬಾಯ್ ಬಾಯ್. ಇದು ಆ್ಯಕ್ಚುಲಿ ಕರ್ನಾಟಕ ಬಾರ್ಡರ್ ಇಲ್ಲಿಗೆ ಎಂಡ್ ಆಗುತ್ತೆ. ಕರ್ನಾಟಕ ಸ್ಟೇಟ್ ಇಲ್ಲಿ ತಮಿಳುನಾಡು ಬಾರ್ಡರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ಚೆಕ್ ಪೋಸ್ಟ್ ಕೂಡ ಇದೆ ಮುಂದೆ. ಪಾಸ್ ಇದೆಯಾ? ಹಾಂ ಇದೆ. 30 ರೂಪಾಯಿ ಕೊಡಿ. 30 ರೂಪಾಯಿ ಸರ್. ಪಾಸ್ ಇಲ್ಲ ಅಂದರೆ ಅಲೋ ಮಾಡೋದೇ ಇಲ್ವಾ ಸರ್? ಇಲ್ಲ ಸರ್, ಪಾಸ್ ಇಲ್ಲಂದ್ರೆ ಯೂ ಟರ್ನ್ ಮಾಡ್ತಾರೆ ಇಲ್ಲಿಂದ. ಓ ಹೌದ್ರಾ? ಮತ್ತೆ ಅಲ್ಲಿ ಹೋಗಿ ನೀವು ತಗೊಂಡು ಬರಬೇಕು. ಎಷ್ಟು ಎಂಟ್ರಿ ಮಾಡಬೇಕಾ? ಎಂಟ್ರಿ ಮಾಡಬೇಕು ಅಲ್ಲಿ ಲೆಫ್ಟ್ ಸೈಡ್. ಓಕೆ ಓಕೆ. ಈ ಪಾಸ್ ಇಲ್ಲದೆ ಇರೋರು ಆ್ಯಕ್ಚುಲಿ ವಾಪಸ್ ಕಳಿಸ್ತಿದ್ದಾರೆ. ಕೋತಿಗಳು ರೋಡನ್ನು ಬ್ಲಾಕ್ ಮಾಡಿ ಕೂತಿದೆ. ಇಲ್ಲಿ ಏನು ಮಾಡೋದು? ಈ ಥರ ಕುತ್ಕೊಂಡ್ಬಿಟ್ರೆ ಹೋಗ್ರಪ್ಪ ಸೈಡ್ಗೆ. ಏನು ಸಖತ್ ಕೂತಿದೆ ಅಲ್ಲ. ಸೊ ಇಲ್ಲಿಂದ ಊಟಿ 36 ಕಿಲೋಮೀಟರ್ಸ್ ಇದೆ ಮೇಲೆ. ಓಹ್, ಇಲ್ಲಿ ನೋಡಿ ಕಾಡು ಎಮ್ಮೆಗಳು ಪಾಸ್ ಆಗ್ತಿದೆ. ಓಹೋ, ಕಾಡೆಮ್ಮೆಗಳ ಇದು ನೋಡೋದಕ್ಕೆ ನಮ್ಮೂರು ಸೈಡ್ ಇರೋ ಎಮ್ಮೆಗಳ ಥರ ಕಾಣ್ತಿದೆ. ಸ್ವಲ್ಪ ದೂರನೇ ಇರೋಣ. ಊಟಿ ಟೌನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಊಟಿನಲ್ಲಿ ಇದೆ ಹಿಲ್ ಸ್ಟೇಷನ್ಸಲ್ಲಿ ಮನೆಗಳೆಲ್ಲ ಯಾವ ಥರ ಕಾಣ್ತದೆ ರೈಟ್ ಸೈಡು. ವಾ 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 ಮಸ್ತ್.
ಊಟಿ ಸಿಟಿ ಫೈನಲಿ ಎಂಟ್ರಿ ಆಗಿದ್ದೀವಿ.